ಏನ ನನಗೆ ಈ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಕ್ ಬರಲ್ಲ, ಪಾವ್ ಲೆಕ್ಕ. ಇದು 1 ಪಾವ್ ಅಕ್ಕಿ ನೆನ್ಸಿಟ್ಕೊಂಡಿರೋದು. ವಾಕೆ ಇದಕ್ಕೆ ಒಂದು ಅರ್ಧ ಹೋಳು ಕಾಯಿ, ಕಾಯಿ ತುರಿ. ನೆಕ್ಸ್ಟ್ ಇಲ್ಲೋಡು, ಇದು ಖಾರದ ಮೆಣಸಿನ್ಕಾಯಿ ಇಟ್ಕೊಂಡಿದೀನಿ. ಇದು ಮಾತು 5 ಹಾಕ್ತೀನಿ. ಇನ್ನು ಒಂದು ಹಾಕೋಣ. 6 ಇಲ್ಲೋಡು. ಅರ್ಶಿನ ಏನಿಲ್ಲ, ಒಂಚೂರು. ಓಕೆ. ಇಲ್ಲೋಡು ಬೆಲ್ಲ. ಇದಕ್ಕೆ ಅಂದಾಜಮ್ಮ, ತುಂಬಾ ಸ್ವೀಟ್ ಆದ್ರೆ ಚೆನ್ನಾಗಿರಲ್ಲ ಅದು. ಏನೋ ರುಚಿಗೆ ಒಂದ್ ಸ್ವಲ್ಪ 1 ಸ್ಪೂನ್ ಹಾಕಿದೀನಿ ನೋಡು, ಉಂಡೆ ಬೆಲ್ಲ. ಜೀರಿಗೆ ಒಂದಿಷ್ಟು, ಹಿಂಗೆ ಒಂದಿಷ್ಟು ಉದುರಿಸ್ದೆ. ಇದು ನೆನ್ಸಿಟ್ಟಿರೋ ಮೆಂತ್ಯ, ಏನೊಂದ್ 2 ಅವರ್ ನೆನ್ಸಿಟ್ರೆ ಸಾಕು. ಓಕೆ. ಈ ಅಕ್ಕಿ ನೆನ್ಸಿಟ್ಕೊಂಡಿದ್ವಲ್ಲ, ಅದೆಷ್ಟು ಅವರ್ ನೆನ್ಸಿಡ್ಬೇಕು? ಅದು ಒಂದ್ 2 ಅವರ್ ನೆನ್ಸಿದ್ರೆ ಸಾಕು. 1 ಅವರ್ ಆದ್ರೂ ಸಾಕು. ಸರಿನಾ? ಈಗ ನೋಡು, ಇದೊಂದು 2 ದೊಡ್ಡ ಸ್ಪೂನ್ ಹಾಕ್ತೀನಿ, ಯಾಕೆಂದ್ರೆ ಮತ್ತೆ ಎಣ್ಣೆಲಿ ನಾವು ಅದನ್ನ ಬಾಡಿಸ್ತೀವಲ್ಲ, ಚೆನ್ನಾಗೇ ಇರುತ್ತೆ. ನನಗೆ ಉಪ್ಪು ಸ್ಪೂನಲ್ಲಿ ಹಾಕಕ್ ಗೊತ್ತಾಗಲ್ಲಮ್ಮ, ನಾ ಕೈಯಲ್ಲಿ ಹಾಕ್ತೀನಿ. ಇಲ್ಲಿ ಅಮ್ಮನ ಕೈ ರುಚಿ. ಹಿಂಗ ಹಾಕದೆ. ಇವಾಗ ಇದಕ್ಕೆ ಒಳ್ಳೆ ಚೆನ್ನಾಗಿ ಒಂಚೂರಿ ಹಿಂಗ್ ಹಾಕೋಣ. ನಮ್ಮ ಪದ್ದು ಮೇಡಮ್ ಅವರು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದಾರೆ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಒಂಚೂರು ಸುಮ್ನೆ, ಅದು ಅತಿ ಹಾಕ್ಬಾರ್ದು, ಕಹಿ ಬಂದ್ಬಿಡುತ್ತೆ. ನಿಮ್ ಕ್ಲೋಸ್ ಫ್ರೆಂಡ್ ಬಂದಿದ್ರು ಮೇಡಮ್ ನಮ್ ಕಿಚನ್ಗೆ, ಸುಧಾ ಮೇಡಮ್. ಸುಧಾ ಬಂದಿದ್ಲಾ? ಏನ್ ಮಾಡಿದ್ಲು? ಅಯ್ಯೋ ಹಿಂಗೇನೆ ಪಾಪ ಕೈಯಲ್ಲೇ ಎಲ್ಲ. ಅಯ್ಯೋ ನಂಗೆ ಅಂದಾಜು ಕಣೆಮ್ಮನ ಏನೋ ನಂಗೆ ಹೇಳಕ್ ಬರಲ್ಲ ಇಷ್ಟೇ. ಅವಳು ಅದೇ ಅಂದ್ಲ. ಎಲ್ಲ ನೀವು ಫ್ರೆಂಡ್ ಸರ್ಕಲ್ ಅವರೆಲ್ಲ ಹಿಂಗೆ ಮಾತಾಡ್ಕೊಂಡು ಅಡ್ಗೆ ಮಾಡ್ತೀರಾ ಅಲ್ವಾ? ಅವರು ಹಂಗೆ ಅಂದ್ರು, ಚೆನ್ನಾಗ್ ಮಾಡ್ಕೊಟ್ಟಿದ್ರು. ಹೌದಾ? ಇದನ್ನ ನುಣ್ಣಗ್ ರುಬ್ಬೇಕು. ಬೇಕಾದ್ರೆ ಒಂಚೂರು ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕು. ತೀರಾ ದೋಸೆ ಹಿಟ್ಟಿನ ಹದ ಅಲ್ಲ, ಇಡ್ಲಿ ಹಿಟ್ಟಿನ ಹದಾನೂ ಅಲ್ಲ. ಓಕೆ. ಚಟ್ನಿ ತರ. ಯಾಕೆ ಅಂತ ಹೇಳ್ತೀನಿ ಕೇಳು. ಆ ಎಲೆ ಮೇಲೆ ನಾವ್ ಹಿಂಗೆ ಸವರ್ಬೇಕು. ತುಂಬಾ ನೀರಾದ್ರೆ ಸೋರ್ ಹೋಗ್ಬಿಡತ್ತೆ. ಓ ಹಂಗೆ. ಓಕೆ. ಸಾಕು. ಓಕೆ, ಇವತ್ತು ನಾವು ನಮ್ಮ ಪತ್ರೊಡೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಸಾಕು ಬಿಡು, ಇದೇ ಬೌಲ್ಗೆ ಹಾಕೊಳ್ಳೋಣ. ಇಲ್ಲಿ ನೋಡೋಣ ಹೇಗೆ ರುಬ್ಬಿದ್ಯಾ. ಚೆನ್ನಾಗಿ ರುಬ್ಬಿದೀನ ನಾನು ರುಬ್ಬದ್ದು ಕಲ್ತಿದ್ದೆ ನಿಮ್ಮಿಂದ. ಪರವಾಗಿಲ್ಲ, ಅಡಿಗೆ ಗಿಡ್ಗೆ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ಯಾ? ಕಲ್ತಿಲ್ಲ ಮೇಡಮ್, ಕಲಿಸ್ತಾ ಇದ್ದಾರೆ. ನುರಿತ ಕಲಾವಿದರೆಲ್ಲರೂ ಬಂದು ನನ್ನನ್ನು ಅರಿತಾ ಇದ್ದಾರೆ ಮೇಡಮ್. ಪಾಪ ನೀನು, ಪಾಪ. ಅಯ್ಯೋ, ಒಂದಿಷ್ಟು ದಿನ ಆದ್ರೂ ಒಬ್ರು ಒಂದು ಮುತ್ತು ಕೊಟ್ಟಿಲ್ಲ. ಈಗ ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ತೀರಿ. ಏನ್ ಸೇರ್ಸೋಣ? ಇಲ್ಲಿ ನೋಡಿ, ಇಲ್ಲಿ ಆಹಾರ ಧನಿಯಾ ಪುಡಿ. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಪತ್ರೊಡೆಗೆ ಬಳಸ್ತಾ ಇದೀವಿ ಆಹಾರದ ಧನಿಯಾ ಪುಡಿ. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲು ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ. ಇದು ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಜೀರಿಗೆ ಹಾಕ್ತೀವಿ ನೋಡಿ ನಾವು, ಅಷ್ಟೇ. ಇಂಗು, ಈ ಜೀರಿಗೆ, ಕೊತ್ತಂಬರಿ ಬೀಜ, ಅದ್ರ ಪುಡಿ ಎಲ್ಲಾನು ಅಷ್ಟೇ ಸ್ವಲ್ಪ ಹಾಕದಷ್ಟೇ ರುಚಿ. ಈಗ ಪತ್ರೊಡೆ ಮೇಲೆ ಇದನ್ನ ಈಗ ಹಾಕಿ ತೋರಿಸ್ತೀನಿ. ಓಕೆ, ಮೆಹಂದಿ ಬಿಡಿಸ್ಬೇಕೀಗ ಪತ್ರೊಡೆ ಮೇಲೆ. ದೊಡ್ಡ ಎಲೆ ಫಸ್ಟ್, ಇದೊಂದು ಟ್ರಿಕ್. ಇದಕ್ಕೆ ಹಾಕೊಂಡ್ ತಿನ್ನೋದು. ಹಾಕೊಂತೀನಿ ಹಿಂಗೆ ಎಲೆಯಲ್ಲಿ. ಎಂತ ತಿಂತೀಯ ನೀನು? ಹಸುನ ಎಲೆ ಕೆಳಗಿಟ್ಟಿದ್ದೀನಿ. ನೆಕ್ಸ್ಟ್ ಅದ್ರದ್ದು ಅದೇ ಡ್ಯಾಡಿ ಎಲೆ ಕೆಳಗಿಟ್ಟಿದ್ದೀರಾ, ಅದ್ರ ಮೇಲೆ ಮಮ್ಮಿ ಎಲೆ ಇಟ್ಟಿದ್ದೀರಾ, ಇವಾಗ ಅದ್ರ ಮೇಲೆ ಮಗಳು ಎಲೆ. ಇಷ್ಟು ಮಾತಾಡ್ತೀಯಲ್ಲ, ಯಾಕೆ ಈ ತರ ಇರ್ಬೋದು ಹೇಳಿ ನೋಡೋಣ. ಮಡ್ಸ್ಬೇಕಾದ್ರೆ ಫ್ಲೀಟ್ಸ್ ನೀಟಾಗಿ ಕುತ್ಕೊಳ್ಳಿ ಅಂತ ಕರೆಕ್ಟಾಗಿ ಹೇಳಿದ್ನ? ಅಯ್ಯೋ ದೇವರೇ, ನಾನು ಏನೋ ಸುಮ್ನೆ ಗೆಸ್ ಮಾಡಿ ಹೇಳಿದ್ದ ಅಷ್ಟೇ. ಇದು ಒಂದು ಟೂತ್ ಪಿಕ್ ಕೊಡು ನೋಡೋಣ. ಚುಚ್ಚೋದಕ್ಕೆ ಟೂತ್ ಪಿಕ್. ಇಲ್ಲಿ ನೋಡು, ನೆನ್ಪಿಟ್ಕೋಬೇಕು. ಟೂತ್ ಪಿಕ್ ಇದಾದ್ರೆ ಎಡಿಬಲ್, ಇದು ಪ್ಲಾಸ್ಟಿಕ್ದೆಲ್ಲ ಇಡಬಾರ್ದು. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ತರ ನೋಡು ಇಟ್ರೆ ಹೆಂಗಿದೆ ನೋಡು, ಅಳ್ಳಾಡಲ್ಲ. ಇದು ಅಲ್ಲಾಡಲ್ಲ. ಈಗ ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾವು ಇಡ್ಲಿನ ಉಂಬೈಸ್ತೀವಿ ನೋಡಿ. ಹೌದು, ಆತರ. ಅಂದ್ರೆ ನಾವೀಗ ಸ್ಟೀಮ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಸೂಪರ್. ನೀರ್ ಹಾಕೊಂಡ್ಬಿಡೋಣ. ಸಾಕು ಬಿಡು, ಸಾಕು 12 ನಿಮಿಷ ಅಷ್ಟೇ.
ಅದು ಕುದಿಬೇಕಾ ನೀರು? ಇಲ್ಲ ಇಲ್ಲ ಇಡೋಣ, ಅದೇನು ಆಗತ್ತೆ ಪರವಾಗಿಲ್ಲ. ಮುಚ್ಚು. ಎಸ್. ಈಗ ನೋಡು, ಒಂದ್ ಕಡೆ ಆಗಿರುತ್ತೆ ಕೆಳಗಡೆ, ವಾಕೆ ಒಂದ್ಸಲ ಹಿಂಗೆ ತಿರುಗ್ಸೋಣ, ಹಾಗೆ ಈ ಕಡೆನೂ ಚೆನ್ನಾಗಿ. ಇವಾಗ ಅಂದ್ರೆ ನನ್ನನ್ನ ಇವಾಗ ಆ ಕಡೆ ರೋಸ್ಟ್ ಮಾಡ್ತೀರಾ? ಈ ಸೈಡ್ ರೋಸ್ಟ್ ಮಾಡ. ಇಲ್ಲ ನೋಡು,